ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತವ. ನಿಜವಾಗಿದ್ದು ಒಂದು ಘಟನೆ ಆಗಬಾರ್ದಾಗಿತ್ತು. ನೀವು ಈಗಾಗಲೇ ಮುಟ್ಟಿರ್ತದೆ, ಮುಂಬೈನಲ್ಲೇ ನಮ್ಮ ನಟ ಸೈಫ್ ಅಲಿ ಖಾನ್ ಮೇಲೆ ದಾಳಿ ಆಗ್ಯದ. ಅವ್ರ ಮನೆಯಲ್ಲಿನ 6 ಸಲ ಇರಿದಿದ್ದಾರೆ ಚಾಕುವಿನಿಂದ. ಆದರೂ ಅಪಾಯದಿಂದ ಪಾರಾಗಿದ್ದಾರೆ ಅಂತೇಳಿ ವಾರ್ತೆಗಳು ನ್ಯೂಸ್ಗಳು ಬರ್ತಾಯಿದ್ದಾವೆ. ಯಾಕಪ್ಪ ಇದು ಆಯಿತು ಅಂದಾಗ ಸಹಜವಾಗಿ ಆರಂಭಿಕ ಹಂತದ ರಿಪೋರ್ಟ್ಗಳು ಏನು ಬರ್ತಾಯಿದ್ದಾವಪ್ಪ ಅಂದ್ರೆ 1 ಕೋಟಿ ರೂಪಾಯಿ ಡಿಮಾಂಡ್ ಮಾಡಿದವನು ಕೊಲ್ಲಿಗೆ ಬಂದಂಥವನು ಅಂತೇಳಿ ಮಾತು ಕೇಳಿ ಬರ್ತಾ ಇದ್ದಾವೆ. ಅಂದರೆ ದುಡ್ಡಿಗೆ ಏನೇನು ನಡೆದವಪ್ಪ ಎಲ್ಲ ಕಡೆ ಅಂತೆಲ್ಲ. ಇದಕ್ಕೆಲ್ಲ ಕಾರಣ ನೀವು ಬಿಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇವತ್ತಿನ ಅರಾಜಕತೆ ಇದ್ದಂಗೆ ಆಗಿದೆ ಈ ದೇಶದಲ್ಲಿ. ಯಾಕಂದರೆ ದೇಶದ 90% ಜನ ದುಡಿಮೆಗಳಿಲ್ಲದ ಅಸಂಘಟಿತ ಕಾರ್ಮಿಕರು ಹೆಚ್ಚಾಗಿ ಸಹಜವಾಗಿ ಉದ್ಯೋಗ ಇಲ್ಲಂತ ಹಿಂದಿದ್ದ ಕೆಲಸಗಳು ಮಾಡ್ತಾ ಅಡ್ಡಾಡುವಂಥ ಪ್ರಸಂಗಗಳು ನಿರ್ಮಾಣ ಆಗ್ತಾಯಿದ್ದಾವೆ. ಅದರಲ್ಲಿ ನಟ ಸೈಫ್ ಇದ್ದಂಥವ್ರು ಅಪಾಯದಿಂದ ಪಾರಾಗಿದ್ದಾರೆ ಒಂದು ಸಮಾಧಾನ ವಿಷಯ. ಬಟ್ ಆದರೆ ಇದು ಮುಂಬೈ ಶೇಪ ಅನ್ನುವಂಥದ್ದು ಕಾಲಕ್ಕೆ ಇದ್ರ ಮೇಲೆ ಸಾಕಷ್ಟು ಜನ ಬಂದು ಹೋಗಿದ್ದಾರೆ. ಗುಂಡಾಗಳು ಬಂದು ಹೋಗಿದ್ದಾರೆ, ಅಲ್ಲಿ ಭಯೋತ್ಪಾದಕರು ಬಂದು ಹೋಗಿದ್ದಾರೆ. ಅಷ್ಟರ ಭಯೋತ್ಪಾದಕರ ಜೊತೆಗೆ ರೌಡಿಗಳು ಬೆಳೆದು ಹೋಗಿದ್ದಾರೆ. ರೌಡಿಸಮ್ ಸಾಕಷ್ಟಿತ್ತು ಮುಂಬೈದಲ್ಲಂತೂ. ಒಂದು ಕಾಲಕ್ಕೆ ನಿಮ್ಗೆ ಗೊತ್ತು, ದೊಡ್ಡ ಹೆಸರುಗಳು ಗ್ಯಾಂಗ್ಗಳು ಇದ್ದವು ಅನ್ನುವಂಥದ್ದು. ಆ ಗ್ಯಾಂಗ್ಗಳಿಂದ ಏನೇನು ಆಯಿತು ಅನ್ನೋದು ಸಹಿತ ಜನ ಗೊತ್ತಿದೆ. ಬಟ್ ಇವತ್ತೇನೋ ನಮ್ಮ ಅಲ್ಲಿಯ ಚೀಫ್ ಮಿನಿಸ್ಟರ್ ಅವರು ಹೇಳ್ತಾ ಇದ್ದಾರೆ, ಇಲ್ಲ ಮುಂಬೈದು ಸೇಫೆಸ್ಟ್ ಇಲ್ಲಿ ಅದ ಇವತ್ತು ಅನ್ನುವಂಥ ಮಾತು ಮಾತಾಡ್ತಾ ಇದ್ದಾರೆ. ಸೇಫೆಸ್ಟ್ ಅನ್ನುವಂಥ ಮಾತುಗಳು ಸಹಿತ ಇವತ್ತು ಪ್ರಶ್ನೆ ಮಾಡ್ತಾ ಇದ್ದಾವೆ. ಯಾಕಂತಂದ್ರೆ ಅಲ್ಲಿಯ ಫಡ್ನವೀಸ್ ಮುಖ್ಯಮಂತ್ರಿ ಅವರು ಹೇಳ್ತಾ ಇದ್ದಾರೆ, ಇಲ್ಲ ಈ ಅಂಥದ್ದೇನೋ ಆಗಬಾರ್ದಾಗಿದ್ದು ಆಗಿದೆ ಅಂತ ನಡೀತಾ ಇಲ್ಲ. ಇತ್ತೀಚಿನ ದಿನದಲ್ಲಿ ಎಲ್ಲ ರೌಡಿಸಮ್ ನಾವು ಕಂಟ್ರೋಲ್ ಮಾಡಿದ್ದೀವಿ ಅನ್ನೋಂಥ ಮಾತು ಮಾತಾಡ್ತಾ ಇದ್ದಾರೆ. ಭಾಳ ಸಂತೋಷ. ಬಟ್ ಇದು ನಡೀತಾ ಹೆಂಗೆ ಅಂತೇಳಿ ಇದಕ್ಕೆ ಮೂಲ ಕಾರಣ ದುಡ್ಡ ಅಂತ ಆರಂಭ ಅಂತ. ನಂತರ ಇನ್ನೂ ಅವರು ಏನೋ ಈ CCTV ಕ್ಯಾಮ್ರಾದಲ್ಲೇ ಏನು ಕೊಲೆಗಾರ ಇದ್ದಾನೆ ಅವನ ಮುಖಚೇರ ಸಿಕ್ಕದ ಅವು ಎಲ್ಲ ಎಂತನೂ ಸಹಿತ ಹೆಚ್ಚು ಕಡಿಮೆ ಸಿಗೋ ಸಾಧ್ಯತೆಗಳಿದ್ದಾವೆ ಅಂತ ಹೇಳ್ತಾ ಇದ್ದಾರೆ. ಅವ್ನು ಸಿಕ್ಕಂತೆ ಮುಂದೆ ಏನಾಗ್ತದೆ ನೋಡೋಣ, ಇವತ್ತೇನು ಡೆವಲಪ್ ಆಗ್ತದೆ ಅಂತೇಳಿ. ಬಟ್ ಈ ಘಟನೆ ಮಾತ್ರ ಇಡೀ ಮುಂಬೈಯನ್ನು ಒಂದು ರೀತಿ ನಡಗಿಸಿದಂಗಾಗಿದೆ. ಅದರಲ್ಲೂ ಈ ಕಾರ್ಪೊರೇಟ್ ಜಗತ್ತು ಮತ್ತು ಸಿನಿಮೆಯ ಜಗತ್ತು, ಬಾಲಿವುಡ್ ಅಂತ ಗಾಬರಿ ಆಗ್ಯದ. ಏನಪ್ಪ ಇದು ದುಡ್ಡು ಮಾಡ್ಕೊಂಡಿರೋದು ಕಷ್ಟ ಅಲ್ಲ ನಮಗಂತ ಅನ್ನುವಂಥ ಮಾತನ್ನು. ಯಾಕಂದ್ರೆ ವಿಶೇಷವಾಗಿ ಈ ಸೈಫ್ ಅಲಿ ಖಾನ್ ಇದ್ದಂಥವ್ರು ಅವನ ಹೆಂಡತಿ ಹೆಸರು ನಿಮಗೆ ಗೊತ್ತದೆ, ಕರೀನಾ ಕಪೂರ್ ಮಿಂತಂದವಳು. ಇಂಟರ್ ರಿಲಿಜನ್ ಮ್ಯಾರೇಜ, ಅವ್ರಿಗೆ ಮಕ್ಕಳು ಆಗಿದ್ದಾರೆ. ಏನಪ್ಪ ಅಂತಂದ್ರೆ ತೈಮೂರ್ ಅಲಿ ಖಾನ್ ಅಂತೇಳಿ, ಅದಕ್ಕೆ ಜಹಂಗೀರ್ ಅಲಿ ಖಾನ್ ಅಂತೇಳಿ 2 ಮಕ್ಕಳು ಇದ್ದಾರೆ. ಅವರು ಈ ಸಂದರ್ಭದಲ್ಲಿ ಇದ್ದರು ಅಂತೇಳಿ ಬರ್ತಾಯಿದ್ದಾರೆ ನ್ಯೂಸ್. ಜೊತೆಗೆ ಈ ಇನ್ನೊಂದಪ್ಪ ಅಂದ್ರೆ ಭಾಳ ಮಹತ್ವದ ಸೈಫ್ ಅಲಿ ಖಾನ್ ಯಾಕೆ ನಮ್ಗೆ ಹೇಳ್ತಾ ನೆನಪಾಗ್ತಾರೆ ಅಂದ್ರೆ, ಈ ದೇಶ ಕಂಡಂಥ ಅಪರೂಪದ ಬ್ಯಾಟ್ಸ್ಮನ್ ಮತ್ತು ಕ್ಯಾಪ್ಟನ್ ನಮ್ಮ ಏನಪ್ಪ ಅಂದ್ರೆ ಮನ್ಸೂರ್ ಅಲಿ ಖಾನ್ ಪಟೌಡಿ. ಒಂದೇ ಕಣ್ಣಿನಿಂದ ಅವರ ಪಾಪ ಒಂದು ಕಣ್ಣಿನಿಂದ ಆಟ ಆಡುವಂಥ ವ್ಯಕ್ತಿತ್ವ, ದೊಡ್ಡದು ಆಟ. ಮತ್ತು ಒಬ್ಬ ನಾಯಕನಾಗಿ ಭಾಳಷ್ಟು ಯಶಸ್ಸನ್ನು ಈ ಭಾರತದ ಟೀಮ್ ತಂದುಕೊಟ್ಟಂಥವ್ರು ಕ್ರಿಕೆಟ್ನಲ್ಲ. ಅವರ ಮತ್ತು ಜೊತೆಗೆ ಶರ್ಮಿಳಾ ಠಾಕೂರ್, ಯಾರು ಕೇಳಿಲ್ಲ ಈ ದೇಶದಲ್ಲೇ. ಹಿಂದಿ ಜಗತ್ತನ್ನು ನೋಡಿದವ್ರಿಗೆ ಶರ್ಮಿಳಾ ಅವರ ಸುಂದರಯುಕ್ತವಾದಂಥ ಮುಖ ನಟನೆ ಯಾರೂ ಮರೀಲಿಕ್ಕೆ ಸಾಧ್ಯ ಇಲ್ಲ. ಅವರಿಬ್ಬರಿಗೆ ಹುಟ್ಟಿದಂಥ ಈ ಸೈಫ್ ಅಲಿ ಸಹಜವಾಗಿ ಸುಂದರಾಂಗನೂ ಹೌದು, ಜೊತೆಗೆ ಒಳ್ಳೆ ನಟನೂ ಹೌದು, ಮತ್ತು ಆಟಗಾರನೂ ಹೌದು, ಎಲ್ಲರೂ ಇದ್ದಂಥ ಒಬ್ಬ ವ್ಯಕ್ತಿತ್ವ. ಕರೀನಾ ಕಪೂರ್ ಅಂತೆ ಅದು ಸಿನಿ ಜಗತ್ತಿನ ಒಂದು ದೊಡ್ಡ ಏನಪ್ಪ ಅಂದ್ರೆ ಮಣಿತನದಿಂದ ಬಂದಂಥವ್ರು. ಹೀಗಾಗಿ ಈ 2 ಮಣಿತನಗಳ ಒಂದು ಸಮ್ಮಿಲನದಿಂದ ಇವತ್ತು ಒಂದು ಬದಲಾವಣೆಯ ರೂಪದಲ್ಲಿ ಸಿನಿರಂಗದಲ್ಲೇ ಬಂದಂಥವ್ರು. ಅಂಥ ವ್ಯಕ್ತಿಗೆ ಇವತ್ತು ಈ ಒಂದು ಗತಿ ಬಂದಿದ್ದರಿಂದಾಗಿ ಸಹಜವಾಗಿಯೇ ಅಲ್ಲಿಯ ಒಂದು ಏನಪ್ಪ ಅಂದರೆ ಕಾರ್ಪೊರೇಟ್ ಜಗತ್ತು ಮತ್ತು ಪ್ಲಸ್ ಸೈಡ್ನಲ್ಲಿ ಮಗ ಬಾಲಿವುಡ್ ಜಗತ್ತಿಗೆ ಆತಂಕ ಮೂಡಿದಂಥ ರೊಕ್ಕ ಇಟ್ಕೊಂಡ್ಕೂತು ಏನಾದಿತ್ತು ಮನೆಯಲ್ಲಿ ಅನ್ನೋದಕ್ಕೆ ಸಾಕ್ಷಿ ಆಗ್ಯದ. ಅದಕ್ಕಾಗಿ ರಕ್ಷಣೆ ಮುಂಬೈಲಿ ಇಲ್ವಾ ಅನ್ನುವಂಥ ಮಾತು. ಯಾಕಂದ್ರೆ ಎಲ್ಲರೂ ನಾಳೆ ಇವತ್ತು ಇವ್ರಿಗೆ ಆಗಿದೆ, ನಾಳೆ ಮತ್ತೊಬ್ಬರಿಗೆ ಆಗ್ತದೆ. ಇದು ಪರಿಹಾರ ಯಾವಾಗ ಅಂತೇಳಿ. ಯಾಕಂದ್ರೆ ಇದು ಎಲ್ಲ ಕಾಲಕ್ಕೂ ನಡೆದು ಬಿಟ್ರೆ ಹಂಗಂತೇಳಿ ಇದು ಅಷ್ಟೇ ಈಗ ನಡೆದ ಈ ಫಡ್ನವೀಸರು ಬಂದ ಮೇಲೆ ನಡೀತು ಅಂತೇಳಿ ವಾದಲ್ಲ. ಆದರೆ ಇಂಥ ಪರಿಸ್ಥಿತಿಗಳು ಪುನರಪಿ ಆಗದಂಗೆ ಏನು ಮಾಡಲಿಕ್ಕೆ ಸಾಧ್ಯದ ಅದರ ಬಗ್ಗೆ ವಿಚಾರ ಮಾಡ್ಬೇಕಾಯ್ತು. ಈಗಂತೆ ಅವ್ರು ಉಳಿದಾರ ಆಯಿತು, ಅವ್ನು ಕೇಳಿದ್ರೆ ಮುಕ್ತಿ ಸಿಗ್ತಾನೆ. ಆದರೆ ಇಂಥ ಘಟನೆಗಳು ಮತ್ತೆ ಆಗೋದಿಲ್ಲ ಅನ್ನೋ ಗ್ಯಾರಂಟಿ ಏನದಂತ. ಅದಕ್ಕೆ ಪೊಲೀಸ್ ಡಿಪಾರ್ಟ್ಮೆಂಟ್ ಆಯಿತು, ಅಲ್ಲಿ ಗೃಹ ಖಾತೆ ಆಯಿತು, ಎಲ್ಲರೂ ಉತ್ತರ ಕೊಡಬೇಕಾಗ್ತದೆ. ಅದಕ್ಕಾಗಿ ಇವತ್ತೇನು ಫಡ್ನವೀಸರು ಅಂತ ಹೇಳ್ತಾ ಇದ್ದಾರೆ, ಇಲ್ಲಪ್ಪ ಸುರಕ್ಷಿತ ಇದೆ ಅಂತೇಳಿ. ಭಾಳ ಸಂತೋಷ, ಸುರಕ್ಷಿತವಾಗಿರಲಿ.
ಬಟ್ ಅದೇ ಕಾಲಕ್ಕೆ ಇಂಥ ದಾಳಿಗಳು ಮತ್ತೆ ಮತ್ತೆ ಆಗದೇ ಇರಲಿ ಅಂತ. ವಿಶೇಷವಾಗಿ ಈ ನಮ್ಮ ಸೈಫ್ ಅವರ ಒಂದು ಉತ್ತಮ ಚಿತ್ರ ಏನಪ್ಪ ಅಂತಂದ್ರೆ ಸೈಫ್ ಅಲಿ ಅವ್ರದ್ದು ಓಂಕಾರ್ ಅಂತೇಳಿ ಭಾಳ ಪ್ರಸಿದ್ಧವಾದಂಥ ಚಿತ್ರ, ಒಳ್ಳೆ ನಟನೆ ಮಾಡಿದ್ದಾರೆ. ಅದಂದ್ರೆ ದಿಲ್ ಚಾತಾ ಹೈ, ಕಲ್ ಹೋ ನಾ ಹೋ, ಇಂಥ ಅನೇಕ ಚಿತ್ರಗಳು ಪಾತ್ರ ಮಾಡಿದಂಥ ನಮ್ಮ ಸೈಫ್ ಅಲಿ ಅವರು ಒಂದು ಅದ್ಭುತ ನಟನೆಯಿಂದ ಅವ್ರ ಸೌಂದರ್ಯದಿಂದ, ವಿಶೇಷವಾಗಿ ಅವ್ರ ಮುಖದಲ್ಲೇ ಅವ್ರ ತಂದೆಯ ತಾಯಿಯ ಟ್ಯಾಗೋರ್ ಅವರ ಮುಖ ಎರಡೂ ಮಿಕ್ಸ್ ಆದಂಗೆ ಕಾಣುವಂಥ ವ್ಯಕ್ತಿತ್ವ ಮತ್ತು ಚಿತ್ರರಂಗ ಬೇಕಾದಂಥ ಸೌಂದರ್ಯದಲ್ಲೇ ಮತ್ತು ನಟನೆಯ ಪ್ರತಿಭೆಯೂ ಎರಡೂ ಮೇಳೈಸಿ ಬಂದಂಥದ್ದು. ಬಟ್ ಇತ್ತೀಚಿನ ದಿನದಲ್ಲಿ ಸ್ವಲ್ಪ ಅದರಲ್ಲೂ ಕರಿಷ್ಮಾ ಕಪೂರ್ ಅವರಂತೆ ಅದ್ಭುತ ಕಲಾಕಾರ್ತಿ ಅಂತೇಳಿ ಕರೆಸ್ಕೊಂಡವರು, ಸುಂದರವತಿ ಎಂದು ಕರೆಸ್ಕೊಂಡವರು. ಇವೆಲ್ಲನೂ ಯಾಕೆ ಇವತ್ತು ನಾವು ಚರ್ಚೆ ಮಾಡ್ತಾ ಇದ್ದೀವಪ್ಪ ಅಂದ್ರೆ ಇವರಿಗೆ ಒಂದು ತಮ್ಮದೇ ಅಂತ ಒಂದು ಲೋಕದಲ್ಲಿ ಭ್ರಮಾಲೋಕದಲ್ಲಿ ಇರ್ತಾರೆ, ಅಥವಾ ವಾಸ್ತವ ಮತ್ತು ಭ್ರಮೆಗಳ ಮಧ್ಯದಲ್ಲೇ ಹೋಗ್ತಾ ಇರ್ತಾರೆ, ಬರ್ತಾ ಇರ್ತಾರೆ. ಇವರು ರಾತ್ರಿನೇ ಹೆಚ್ಚು ಅವ್ರಿಗೆ ಕಣ್ಣು ಬಂದಂಗೆ ಆಗ್ತಿರ್ತದೆ. ಅದಕ್ಕೆ ಹಗಲಿ ಹೊತ್ತೇನೋ ಇವರು ಮಲಗೋದು ಹೆಚ್ಚು. ಹಗಲಿ ಹೊತ್ತಿಂದ ನಟರು ರಾತ್ರಿ ಹೊತ್ತು ಇವ್ರ ಕೆಲಸಗಳು ರಾತ್ರಿ 1, 2, 3 ಯಾವಾಗ ಬರೋದು ಯಾವಾಗ ಹೋಗೋದು. ಅವು ನೋಡ್ರಿ ವ್ಯಕ್ತಿ ಯಾವುದೋ ಸಮಯದಲ್ಲಿ ಬಂದು ಕುಳಿತಿದ್ದ ನಮ್ಮ ಬಂಗ್ಲೆಯಲ್ಲೇ ಬಿಲ್ಡಿಂಗ್ದ ಒಂದು ಇದರಲ್ಲ ಅದು ಮೇಲೆ ಹೋಗುತ್ತಿರುವಂಥ ಒಂದು ಮೆಟ್ಲುಗಳ ಮರಿ ಕುತ್ಕೊಂಡು ಇವರು ಬಂದ ಮೇಲೆ ಅಟ್ಯಾಕ್ ಮಾಡಿದ್ದಾನೆ. ಹೀಗಾಗಿ ಇವು ಸೈಟ್ಗಳಿದ್ದಾವೆ, ನೀವೇನು ನಡೀತಾ ಇದ್ದಾವೆ ಪ್ರದೇಶಗಳಿದ್ದಾವೆ, ಇಲ್ಲೆಲ್ಲರೂ ಇನ್ನೂ ಸುರಕ್ಷತೆಯನ್ನು ಹೆಚ್ಚು ಮಾಡಿಸುವಂಥದ್ದು ಅನಿವಾರ್ಯತೆ ಬಂದಂತ ಇವತ್ತಂತ. ಯಾಕೆಂದರೆ ಅವ ನೇರವಾಗಿ ಅಲ್ಲಿ ಪ್ರವೇಶ ಮಾಡಿದಾನ, ಇವಾಗ ಕೊಲೆಗಾರ ಏನೋ ದಾಳಿ ಮಾಡಿದಾನ, ಅವರು ತಿಕ್ಕಾಟು ಆಗ್ಯದ ಅಷ್ಟು. ಮತ್ತು ಅಲ್ಲಿ ಹೆಣ್ಮಕ್ಳು ಕೂಡಿದ್ದಾರೆ, ಅವರು ಕೆಲಸ ಮಾಡುವಂಥ ಹೆಣ್ಮಕ್ಳು, ಇವರು ಕೂಡ ಅವ್ರು ಹಿಡಿಯೋ ಪ್ರಯತ್ನ ಮಾಡಿದ್ರೆ ಓಡೋಗಿದ್ದಾರೆ. ಹೋಗ್ರಿ ಸಿಗ್ತಾನೆ ಅಂದರೆ ರೈತರು ಇಷ್ಟೆಲ್ಲ ಯಾಕೆ ಇಲ್ಲಿ ಚರ್ಚೆ ಮಾಡಬೇಕಾಗಿದ್ದಪ್ಪ ಅಂತಂದ್ರೆ ಈ ನಟರಿಗೆ ಅದರಲ್ಲೂ ಸಿನಿಮಾ ನಟರಿಗೆ ಒಂದು ಏನಪ್ಪ ಅಂದ್ರೆ ವಿಶೇಷವಾಗಿ ದುಡ್ಡಿರ್ತದನ್ನು ಸಾಮಾನ್ಯ ಜನರಿಗೆ ಎಲ್ಲರಿಗೂ ಒಂದು ಕಲ್ಪನೆ, ಅದು ವಾಸ್ತವನೂ ಹೌದವ್ರು. ಯಾಕಂದ್ರೆ ಕೋಟಿಗಳಲ್ಲಿ ವ್ಯವಹಾರ ಮಾಡುವಂಥವ್ರು ನೋಡಿದ ಕೂಡ ಸಹಜವಾಗಿ ಜನಸಾಮಾನ್ಯರಿಗೆ ಅವ್ರ ಬಗ್ಗೆ ಒಂದು ಕುತೂಹಲ, ಆತ್ಮೀಯತೆ ಅನ್ನೋಕ್ಕಿಂತಲೂ ನಾವು ಹಿಂಗೆ ಆಗ್ಬೇಕಲ್ಲ ಅನ್ನುವಂಥದ್ದು. ಇಂಥ ಕೆಲವು ಕಾರಣಗಳಿಂದ ಇಂಥ ಘಟನೆ ನಡೀತಾ ಇರ್ತಾವೆ, ನಡೆದಾವೆ. ಈಗ ನಟ ಸೈಫ್ ಅಲಿ ಖಾನ್ ಮೇಲೂ ನಡೆದಿದೆ. ಏನಪ್ಪ ಅಂತ ಇವ್ರನ್ನ ನಾವು ಅಟ್ಯಾಕ್ ಮಾಡಿದ್ರೆ ಮತ್ತೆ ದುಡ್ಡು ಸಿಗ್ತಾವೆ ನಮ್ಗೆ ಅನ್ನುವಂಥ ಮೂಲ ಕಾರಣದಿಂದ. ಹೀಗಾಗಿ ಇವತ್ತು ಅಲ್ಲಿ ಸರ್ಕಾರದ ಫಡ್ನವೀಸ್ ಸರ್ಕಾರಕ್ಕೆ ಇನ್ನಷ್ಟು ಹೆಚ್ಚು ಕಾಳಜಿಯನ್ನು, ಹೆಚ್ಚು ಮುತುವರ್ಜಿಯನ್ನು ವಹಿಸಬೇಕಾಗಿದೆ, ಅದು ಇಂಥ ಒಂದು ಏರಿಯಾದಲ್ಲ. ಅದಕ್ಕಾಗಿ ಇನ್ನೊಂದು ಈ ಸಂದರ್ಭದಲ್ಲಿ ಮತ್ತೊಂದು ಮಾತನ್ನು ಹೆಚ್ಚು ಹೇಳಬೇಕಾಗಿದೆ. ಏನಪ್ಪ ಅಂದ್ರೆ ಈ ಇಂಥ ಕೆಲಸಗಳು ಮಾಡೋದಕ್ಕೆ ಕಾರಣ ಏನಪ್ಪ ಅಂದ್ರೆ ಹಣದ ಕೊರತೆ, ಬಡತನ ಅನ್ನೋದು ನಮಗೆಲ್ಲರಿಗೂ ಗೊತ್ತಿದ್ದ ವಿಷಯ ಅದ. ಇಂಥದ್ರೊಳಗೆ ಎಂಟ್ರಿ ಆಗೋರು ಈ ಕಾಲ ತುರುಗು ಮಾಡುವ ಅಂತೀವಲ್ಲ ನಾವು, ಅಂಥವ್ರು ಪಾಪ ಜನಸಾಮಾನ್ಯ ಮಾಡ್ತಿರ್ತಾರೆ. ಇನ್ನು ಕೆಲವರು ಟ್ಯಾಕ್ಸ್ ತಪ್ಪಿಸಿ ಮಾಡಿ ಕಳ್ತನ ಮಾಡ್ತಾರೆ, ಅವ್ರು ಬೇರೆ, ಅವ್ರಿಗೆ ಕಾನೂನದಾಗ ಅವ್ರು ಸಿಗೋದು ಇಲ್ಲೋ ಸಿಗ್ತಾರೋ ಗೊತ್ತಿಲ್ಲ, ಮ್ಯಾಕ್ಸಿಮಮ್ ತಪ್ಪಿಸ್ಕೊಂಡು ಹೋಗಿಬಿಡ್ತಿರ್ತಾರೆ, ಇವ್ರು ಸಿಗ್ತಾರೆ. ಅದಕ್ಕೆ ಅವ್ರಿಗೆ ಉದ್ಯೋಗ ಸಿಗುವಂಥ ಒಂದು ವ್ಯವಸ್ಥೆ ಮಾಡಿದರೆ, ಅವ್ರು ಬದುಕುವಂಥ ಒಂದು ವ್ಯವಸ್ಥೆ ಈ ಸರ್ಕಾರಗಳು ಮಾಡಿದರೆ ಈ ಘಟನೆಗಳು ಕಡಿಮೆ ಆಗ್ಬೋದೇನೋ. ಒಬ್ಬರ ಮೇಲೆ ಅಟ್ಯಾಕ್ ಮಾಡೋವಂಥದ್ದು, ಕಸ್ಕೊಂಡು ಓಡಿ ಹೋಗುವಂಥದ್ದು, ದುಡ್ಡು ಹರ್ಕೊಂಡು ತೊಗೊಂಡು ಹೋಗುವಂಥದ್ದು, ಪುನರಪಿ ಘಟನೆಗಳಾಗಲಿಕ್ಕಿಲ್ಲ ಅಂತ ಒಂದು ಬಹಳ ಜನರ ನಂಬಿಕೆ. ಅದಕ್ಕೆ ಅಲ್ಲಿ ಫಡ್ನವೀಸ್ ಸರ್ಕಾರ ಆಗಿರ್ಬೋದು, ನಮ್ಮಲ್ಲಿ ಒಂದು ಘಟನೆ ಆಗ್ಬೋದು ಇದೆಲ್ಲ ನಾಳೆ. ಅದ್ರ ಬಗ್ಗೆ ನಮ್ಮಲ್ಲಿ ಸಿದ್ದು ಅವ್ರ ಸರ್ಕಾರ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಮೋದಿ ಅವ್ರ ಸರ್ಕಾರ ಈ ದಿಶೆಯಲ್ಲಿ ಅಲರ್ಟ್ ಆಗಲಿ ಅಂತ ಹೇಳ್ತಾ, ಇದು ಮುಂದೆ ಏನು ಡೆವಲಪ್ ಆಗ್ತದೆ ಮತ್ತು ಕಾಲಕ್ಕೆ ನಿಮ್ಗೆ ಅಪ್ಡೇಟ್ ಮಾಡ್ತಾ ಇರ್ತೀವಿ. ಆದರೂ ನಮ್ಮ ಫಡ್ನವೀಸ್ ಅವ್ರು ಹೇಳಿದಾಗ ಮುಂಬೈ ಅತ್ಯಂತ ಸುರಕ್ಷಿತ ನಗರ ಅದವ್ರನ್ನ ಹೇಳಿದ್ದಾರೆ. ಆದರೆ ಯಾವ ಕಾಲಕ್ಕೂ ಅಷ್ಟು ಸುರಕ್ಷಿತವಾಗಿ ಉಳಿದಿಲ್ಲ. ಅಲ್ಲಿ ನಿಮಗೆ ಗೊತ್ತು ದಾವೂದ್ ಇಬ್ರಾಹಿಮ್ನದವರಾಯಿತು, ಮತ್ತಿನ್ನುಳಿದವರಾಯಿತು, ಅನೇಕ ನೊಟೋರಿಯಸ್ ವ್ಯಕ್ತಿಗಳು ಬಂದು ಹೋಗಿದ್ದಾರೆ. ಕಾಲಕ್ಕೆ ತೊಂದರೆ ಅನುಭವಿಸೋದು ಇಂಥ ನೊಟೋರಿಯಸ್ಗಳಿಂದ, ಭಯೋತ್ಪಾದಕರಿಂದ ಆಗಿರ್ಬೋದು, ಇಂಥ ಒಂದು ಏನಪ್ಪ ಅಂದ್ರೆ ದಾಂಡಿಗರಿಂದ ಆಗಿರ್ಬೋದು, ತೊಂದರೆ ಅನುಭವಿಸೋದ್ರಿಂದ ಸುಳ್ಳೇನಲ್ಲ. ಆದರೂ ಅವ್ರು ಹೇಳ್ತಾ ಇದ್ದಾರೆ ನಾವು ಹೂ ಅನ್ಬೇಕಾಗ್ತದೆ. ಬಟ್ ಇನ್ನೊಂದು ಮಾತನ್ನು ನಾವಿಲ್ಲಿ ಒಳ್ಳೆಯದಾಗಿ ಹೇಳುವಂಥದ್ದು ಏನಪ್ಪ ಅಂದ್ರೆ ಅಲ್ಲಿಯ ವಿರೋಧ ಪಕ್ಷದ ನಾಯಕ ನಮ್ಮ ಸಂಜಯ್ ರಾವತ್ ಗೊತ್ತದ, ಉದ್ಧವ್ ಠಾಕ್ರೆ ಅವರ ಅತ್ಯಂತ ಸಮೀಪದ ವ್ಯಕ್ತಿ, ಖಾಸ್ ವ್ಯಕ್ತಿ, ಶಿವಸೇನಾದ ಏನಪ್ಪ UBT ಮುಖಂಡ. ಅವ್ರು ಹೇಳ್ತಾರಪ್ಪ ಅಂದ್ರೆ ಸೈಫ್ ಅಲಿ ಖಾನ್ ಅವರಂಥ ನಟರ ಮೇಲೆಯೇ ದಾಳಿ ನಡೆದರೆ ಜನಸಾಮಾನ್ಯರು ಎಲ್ಲಿ ಎಷ್ಟರ ಮಟ್ಟಿಗೆ ಸುರಕ್ಷಿತವಾಗಿದ್ದಾರೆ ಅಂತ ಪ್ರಶ್ನೆ ಮಾಡ್ತಾರೆ. ಸಹಜದ ವಿರೋಧ ಪಕ್ಷದ ತಕ್ಷಣ ಸ್ವಲ್ಪ ದೊಡ್ಡದು ಮಾಡೋದು, ಅದೇ ಕಾಲಕ್ಕೆ ಸುರಕ್ಷಿತ ಅವ್ರು ಹೇಳೋದು, ಇವರಿಬ್ಬರ ಮಧ್ಯದಲ್ಲಿ ಸತ್ಯದ. ಅದಕ್ಕೆ ಅಲ್ಲಿ ಸುರಕ್ಷತೆಯನ್ನು ಒದಗಿಸೋದು ಕೆಲಸ ಅಲ್ಲಿ ಗೃಹ ಮಂತ್ರಿ ಇದು ಅಂತ ಮತ್ತೊಮ್ಮೆ ಹೇಳ್ತಾ ಎಲ್ಲರಿಗೂ ಸುರಕ್ಷತೆಯನ್ನು ಒದಗಿಸ್ತದೆ ಅಂತ ಹೇಳ್ಕೊಳ್ತಾ, ಇದು ನಿಮ್ಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಅದೇ ಕಾಲಕ್ಕೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸಕ್ಕೆ ಹೋಗ್ಬೇಡ್ರಿ. S16 ನ್ಯೂಸ್ ಅಂದ್ರೆ ಹೇ ಸಿದ್ದರಾಮ್ ಇದು ಸತ್ಯದ ಕೈಗೆ ನೋಡಿ ವಂದನೆಗಳು.